ಬಿಗ್ ಬಾಸ್ ಮನೆ ಆದ್ಮೇಲೆ ಬಿಗ್ ಬಾಸ್ ಹಾಡಿದೆ. ಅರಮನೆ ಆದರೆ ಸೆರೆಮನೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಅರಮನೆಯಿಂದ ಮತ್ತೆ ಸೆರೆಮನೆಗೆ ನೀವಾಗಿರ್ಬೋದು, ವಿಜಯನಗರ ಆಗಿರ್ಬೋದು, ಅಕಸ್ಮಾತ್ ಆಗಿ ಹೋದ್ರು ಕೂಡ 4 ಜನ ಕಂಟೆಸ್ಟೆಂಟ್ಸ್ ಒಟ್ಟಿಗೆ ಸಿಕ್ಕಿದ್ರು. ಏನಾದ್ರು ಹೇಳಿದ್ರ ಲಾಯರ್ ಜಗದೀಶ್ ಅವರೆಲ್ಲ? ಏನಿಲ್ಲ, ನೋಡಿದಷ್ಟು ಓಡ್ ಬಂದು ತಪ್ಕೊಂಡ್ರು. ಆಮೇಲೆ ಏನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಇಲ್ಲೇ ಇದ್ದೀವಿ ನಾವು ಅನ್ನೋ ಮಾತು ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸರ್ ನಾಳೆ ಹೊಟ್ಬಿಡ್ತೀವಿ ನಾವು, ನಿಮ್ದು ಇನ್ನೊಂದು 4 ತಿಂಗಳಾಗುತ್ತೆ ಸುಮ್ಮನೆ ರೀ ಅಂದೆ. ಸೊ ನಗ್ತಾ ಇದ್ರು. ಸೊ ಅದೇನೋ ಗೊತ್ತಿಲ್ಲಪ್ಪ, ಅದು ಆ ಮನೆ ಶಕ್ತಿ ಸರ್, ಅದು ತುಂಬ ದೊಡ್ಡ ಹೆಸರು ಕೊಟ್ಬಿಡುತ್ತೆ. ಕೊಟ್ಟಾಗ ಅದನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ವಿವೇಚನಲ್ಲೇ ಇರುತ್ತೆ. ಇಲ್ಲೊಂದು ಸ್ಮಾಲ್ ತಪ್ಪು ಮಾಡಿದ್ರು ತುಂಬ ದೊಡ್ಡ ಇಶ್ಯೂ ಆಗೋ ಚಾನ್ಸಸ್ ಇದೆ. ಸೊ ಹುಷಾರಾಗಿರ್ಬೇಕು ಅಂತ ಗೊತ್ತಾಗಿದೆ, ಹುಷಾರಾಗಿರ್ತೀವಿ ಸರ್. ನೀವಂತೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿದ್ರಿ. ಕೆಲವರು ರೀಲ್ಸ್ ಅಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನವನ್ನೇ ಪಕ್ಕಕ್ಕಿಟ್ಟು ಹೆಂಗ್ ಸಿಕ್ಕರೆ ಹಂಗೆ ಮಾಡ್ತೀರಾ. ಅಂತವ್ರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಾ ಅಂತ? ಅಂಥವ್ರನ್ನ ನಾನು ನೋಡೋದು ಇಲ್ಲ ಸರ್, ಅಂಥವ್ರನ್ನ ನಾನು ನೋಡೋದು ಇಲ್ಲ. ಅಂದರೆ ಮೀಡಿಯಾ ಅನ್ನೋದು ಒಂದು ತುಂಬ ಶಕ್ತಿ, ಆಮೇಲೆ ದೊಡ್ಡ ಪ್ಲ್ಯಾಟ್ಫಾರ್ಮು. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡೆ ಹುಚ್ಚರ ಥರ ಆಡ್ತಾರೆ ಸರ್. ಯಪ್ಪಾ ದೇವ್ರೆ, ನಮಗೆ ನೋಡೋಕ್ಕಾಗಲ್ಲ. ಲಕ್ಕಿಲಿ ಅದು ಜನನೂ ಒಂದೊಂದ್ಸತಿ ಇಷ್ಟಪಟ್ಬಿಡ್ತಾರೆ. ಅದು ಐ ಮೀನ್ ಅಂಥವ್ರು ಒಳ್ಳೇದಾಗಲಿ, ಪಾಪ ಅವ್ರ ಟ್ಯಾಲೆಂಟ್ ಏನೋ ತೋರಿಸ್ಕೊಂತಾರೆ, ತೋರಿಸ್ಕೊಳ್ಳಿ. ನಾನು ಅದನ್ನ ನೋಡಲ್ಲ ಸರ್. ಒಂದು ಸ್ವಲ್ಪ ಫಾರ್ ಫ್ರಮ್ ಇಟ್.